ಹೋಗಿ ಬಿಡು ನಿನ್ನ ಮನೆ ಕಡೆಗೆ. ನೋಡಿ, ನಾವು ಈ ಊರಿನ MLA ಆದ ವೀರನಗೌಡನ ತಂಗಿ ನಾನು. ಈ ಕುತಿನಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ಶರಣಾರ್ಥಿಗಳು. ಓಹೋ, ಪಂಜರದೊಳಗಿಟ್ಟು ಸಾಕಿದ ನಿನಗೆ ಇಂತಹ ಸ್ಥಿತಿ ಇರಲಿ. ನಿಲ್ಲಿ ಬೀರಣ್ಣ, ನಿಮ್ಮ ಈ ಧೀರ ಶೂರತನಕ್ಕೆ ನಾನು ಮನಸ್ಸೋತು ಹೋಗಿದ್ದೀನಿ. ನೋಡಿ, ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ಸತಿಯನ್ನಾಗಿ ಸ್ವೀಕರಿಸಬೇಕಂತ ನಿಮ್ಮ ಕಾಲು ಹಿಡಿದು. ಛೇ, ಎದ್ದೇಳಮ್ಮ. ಎಂತಹ ನಿರ್ಧಾರವಮ್ಮ ನಿನ್ನದು. ನಿನ್ನ ತಂದೆ ಮೊದಲ ನನ್ನ ಬದ್ಧ ವೈರಿ. ಅದಲ್ಲದೆ ನೀನು ಬಹಳ ಶಾಲಿ ಕಲ್ತಾಕಿ. ನಾನು ಶಾಲಿ ಕಲಿಯದ ಸೆಟಗಡ್ಡ. ನನಗೂ ನಿನಗೂ ಎಲ್ಲಿಯ ಹೊಂದಾಣಿಕೆ? ಹಿಂತೆಗೆದುಕೊಳ್ಳಮ್ಮ ಈ ನಿನ್ನ ಮಾತನ್ನು. ನೋಡಿ, ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ. ನಾನು ಕಲಿತಿದ್ದರೇನು ಶ್ರೀಮಂತರ ತಂಗಿಯಾದನು. ಸದಾ ನಿಮ್ಮ ಪಾದ ಸೇವೆ ಮಾಡಿ ನಿಮ್ಮ ಕುರಿಮರಿಯನ್ನು ನಾನು ಕಾಯ್ದು ನಿಮ್ಮ ಹೆಸರನ್ನ ನಾನು ತರ್ತೀನಿ. ದಯವಿಟ್ಟು ನನ್ನನ್ನು ಒಪ್ಕೊಳ್ಳಿ, ಬಿಡಬೇಡಿ. ಅಯ್ಯೋ ಶಿವ, ಆಣೆ ಪ್ರಮಾಣವನ್ನ ಮಾಡಿಬಿಟ್ಟೇಯ ದೇವ ಸೋಮಲಿಂಗೇಶ. ನಾನೀಗೇನ್ ಮಾಡ್ಲಪ್ಪ? ಇದೊಳ್ಳೆ ಆ ಕವಿರತ್ನ ಕಾಳಿದಾಸನ ಕಥೆಯಾಯಿತಲ್ಲ. ನೋಡಿ, ಅಂದು ಆ ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನನನ್ನಾಗಿ ಮಾಡಿದಳು. ಇಂದು ನಿಮ್ಮ ಹೆಂಡತಿಯಾಗಿ ನಾನು ಈ ಊರಿನ ರಾಜನನ್ನಾಗಿ ಮಾಡ್ತೇನೆ. ದಯವಿಟ್ಟು ಒಪ್ಕೊಳ್ಳಿ. ಬಾ ಬೀರಣ್ಣ. ಈ ಮಾತು ಸತ್ಯವೇ? ಇದನ್ನ ನಾನು ನಂಬಲೆ. ನನ್ನಾಣೆ ಈ ವನದೇವತೆಯ ಸಾಕ್ಷಿಯಾಗಿ ಸತ್ಯ. ಈಗ್ಲಾದ್ರೂ ಒಪ್ಕೋತಿರೇನು? ಸರಿ, ಆಯ್ತು. ಮದುವೆ ಮಾತ್ರ ನನ್ನ ಅಣ್ಣನ ಕೇಳೇ ಆಗೋದು. ಅದಕ್ಕೆ ನಿನ್ನ ಒಪ್ಪಿಗೆ ತಾನೆ? ಆಯ್ತು, ಖಂಡಿತ ನಾ ಇಲ್ಲ ಅನ್ನೋದಿಲ್ಲ. ಅವರ ಒಪ್ಪಿಗೆಯನ್ನು ಪಡೆದುಕೊಂಡೇ ನೀವು ಮದುವೆ ಆಗಿ. ಆಯ್ತೇನು? ಸರಿ, ಆಯ್ತು.